ಸುಮ್ಮನೆ ಅದು ಅವ್ರು ಹಾಕಿದ್ದಾರೆ ಅಂತ ನನಗೆ ಭಾವನೆ ಇದೆಯಪ್ಪ. ಬಾಕಿ ಅವ್ರಿಗೆ ಹೇಳಿದ್ರು ಸರ್ ಆತ್ಮಸಾಕ್ಷಿಯ ಮತ ಹಾಕಿದ್ದೀನಿ ಅಂತ. ಇದೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. 2028ಕ್ಕೆ ನೋಡೋ ನಡೀರಿ. ನನಗೆ ಗೊತ್ತಿಲ್ಲ. ನಾನು ಏಕೆಂದ್ರೆ ತಡೀರಿ 2000 ಹಿಂದೆ ಲಾಸ್ಟ್ ಇಯರು ಏನು ನಡೀತು. ನಾನು ಇವತ್ತು ನಮ್ಮ ಪಕ್ಷದ ಸಿದ್ಧಾಂತದ ಪ್ರಕಾರ ಕುಮಾರಣ್ಣವರು ಡೈರೆಕ್ಷನ್ ಕೊಟ್ಟು ಯಾರು ನಮ್ಮ ಪಕ್ಷದ ಏನಿದೆ ನಡೆಯುತ್ತೆ ಅನ್ನೋದನ್ನು ಕುಮಾರಣ್ಣವರು ಟ್ರಯಲ್ ಬೇಸಿಸ್ ಮಾಡ್ಯಾರ. ಕುಮಾರಣ್ಣಂತ ದೇವೇಗೌಡರಂತ ನಾವು ರಾಜಕೀಯ ಕಲಿಯೋದು ಜಾಸ್ತಿ ಆಯ್ತು ನಡೆದು ಏನಾಗ್ತದೆ ಸರ್ ನಮ್ಮ ಏನಿದೆ ಈಗಿನ ಪರಿಸ್ಥಿತಿ ಅನ್ನೋದು ಲೆಕ್ಕಾಚಾರ ಹಾಕಬೇಕಲ್ಲ ಸರ್. ನಾವೆಲ್ಲ ಮುಂದಿನ 28ಕ್ಕೆ ಈಗಲಿಂದ ರೆಡಿ ಆಗಬೇಕಲ್ಲ. ನಡೆದಿದ್ದಾರೆ. GTD ಅವರು ಅಡ್ಡ ಮತದಾನ ಮಾಡಿದರೆ ನಿಮ್ಮ ನಿರ್ಧಾರ ಏನಾಗಿರುತ್ತೆ? ಅದು ನನಗೆ ಗೊತ್ತಿಲ್ಲ. ಪಕ್ಷದ ಅಧ್ಯಕ್ಷ ಅವರೇ ರಾಷ್ಟ್ರೀಯ ಅಧ್ಯಕ್ಷ ಅವರು ಮತ ಹಾಕಿಲ್ಲ ಅಂತ ಅವರೇನು ಮೊದಲ ಪ್ರಾಶಸ್ತ್ಯ ಮತನೇ 30 ಹಾಕಿಸ್ಬಿಟ್ಟಿದ್ದಾರೆ. ಏನು GTD ಅವರು ಅಡ್ಡ ಮತದಾನ ಅಂದ್ರೆ ಏನು ನಿಮ್ಮ ನಿರ್ಧಾರ ಏನು? ಸರ್ ಇದೆಲ್ಲ ಎಲೆಕ್ಷನ್ ಯಾಕೆ ತಲೆ ಕೆಡಿಸ್ಕೊತೀರಿ ನಡೀರಿ ಸರ್. ಈಗ ಹಿಂದೆ ಏನೇನಾಯ್ತು ಯಾವ ಪರಿಸ್ಥಿತಿ ಆಯ್ತು ನಡೀರಿ. ತಲೆ ಕೆಡಿಸ್ಕೊತೀರಿ ಅದೆಲ್ಲ ಆಮೇಲೆ ನೋಡೋಣ. 28ಕ್ಕೆ ಮಾತಾಡೋಣ ನಡೀರಿ ಸರ್. ಎಲ್ಲಕ್ಕೋಸ್ಕರ ಯಾರ ಮನೆ ಬಾಗಿಲಿಗೆ ಹೋದಾರಲ್ಲ ಒಂದು ಪ್ರಧಾನಮಂತ್ರಿ ಹುದ್ದೆನೇ ತ್ಯಾಗ ಮಾಡಿದಂಥವ್ರು. ಅವತ್ತು ಸೀತಾರಾಮ್ ಕೇಸರಿಯವ್ರಿಗೆ ಒಂದು ಕ್ಷಮೆ ಕೇಳಿದರೆ 5 ವರ್ಷ ಕಂಟಿನ್ಯೂ ಆಗೋರು. ವಾಜಪೇಯಿ ಚೀಟಿ ಬರೆದು ಕಳಿಸಿದ್ರು, ನಾವು ಓಟ್ ಹಾಕ್ತೀವಿ ಅಂಥದ್ದೇ ಬಿಟ್ಟು ಬಂದವ್ರು ಪ್ರಧಾನಮಂತ್ರಿ ಸ್ಥಾನನೇ ರಾಜ್ಯಸಭೆ